ಬಟ್ ಮಾಡವ ಬರ್ರಿ ನೀವು ಇಲ್ಲಿ ಅಥವಾ ಜಂಜೆ ಹೊಗಣಿ ಅಥವಾ ಹಾಂ ಸಾವಿರ ಇದು ಏನೇನು ಮಾಡಿರಿ ಚಿಕನ್ ತಾಲಿ ಚಿಕನ್ ಮಸಾಲ ರೀ ಚಿಕನ್ ಮಸಾಲ ಹಾಂ ರೀ ಫಿಶ್ ಮಸಾಲ ಫಿಶ್ ಮಸಾಲ ಹಾಂ ಈಗ ನೀವು ಮಾಡಿರೋದು ಅಡುಗೆ ಇದು ಎಲ್ಲ ಏನು ಮಾಡಿರಿ ಇದು ಚಿಕನ್ ಮಸಾಲ ಹಾಂ ಚಿಕನ್ ಮಸಾಲ ಸರ ಹಾಂ ರೀ ಫಿಶ್ ಮಸಾಲ ಫಿಶ್ ಮಸಾಲ ಯಾವ್ದು ರೀ ಇದು ಫಿಶ್ ಮಸಾಲ ಚಿಕನ್ ಮಸಾಲ ಚಪಾತಿ ಹಾಕಿರಿ ಹಾಂ ಚಪಾತಿ ಎರಡು ಬರ್ತಾವೆ ಹಾಂ ರೀ ವಾಟಿ ಸೇರ್ವಾ ಬರ್ತದೆ ಹಾಂ ಇದು ಶೇರ್ವಾ ಚಪಾತಿ ಇದು ಚಿಕನ್ ಮಸಾಲ ಅದು ಫಿಶ್ ಮಸಾಲ ಹಾಂ ಮುಂದೆ ಶೇರ್ವಾ ಮುಂದೆ ಚಪಾತಿ ಮುಂದೆ ಆಮೇಲೆ ರೈಸ್ ಕೊಡ್ತೀರಿ ನಂತರ ಹಾಂ ನಂತರ ಹಾಫ್ ರೈಸ್ ಕೊಡ್ತೀವಿ ಹಾಫ್ ರೈಸ್ ಹಾಂ ಬರ್ರಿ ಮಾಲಕ್ ರೈಸ್ ನಿಂದ್ರ ಬರ್ರಿ ಇಷ್ಟೆಲ್ಲ ಈಗ ನಿಮ್ಮ ಭರ್ಜರಿಯಾಗಿ ಇದು ಕಿಚನ್ ರೂಮ್ ನಿಮ್ದು ಭರ್ಜರಿಯಾಗಿ ಇದು ಸ್ಟಾರ್ಟ್ ಆಗೋದು ಇನ್ನ ನಿಮ್ದು ಸ್ಟಾರ್ಟ್ ಸರ್ ಊಟ ಫಸ್ಟ್ ಈಗ ಸ್ಟಾರ್ಟ್ ಈಗ ಚಲೋ ಆಯ್ತು ಈಗ ಒಂದು 4 ಗಿರಕ್ ಬಂದಾರಷ್ಟ ಇನ್ನು ಮೇಲತ್ತಿ ಎಲ್ಲ ನಿಮ್ದು ಸ್ಟಾರ್ಟ್ ಆಗೋದು ಹಾಂ ಆಮೇಲೆ ಈಗ ಸರ್ವ್ ಮಾಡ್ಲಕ್ಕತ್ತೀರಿ ಹ್ಞೂ ಹಾಂ ಎಲ್ಲ ನೀವು ಕ್ಲೌಡ್ ಕಿಚನ್ ಅಂದಂಗೆ ಇಲ್ಲಿ ನೀವು ಸ್ವಲ್ಪ ಸ್ವಲ್ಪ ಮನ್ಯಾಗ ಮಾಡ್ಸ್ಕೊಂಡ್ಬರ್ತೀರಿ ಚಪಾತಿ ಗಿಪಾತಿ ಬಿಸಿ ಕೊಡ್ತೀರಿ ಬಿಸಿ ಚಪಾತಿನ ಯಾವಾಗಲೇ ನೀವು ಹೆಚ್ಚಾನ ಬಿಸಿ ಚಪಾತಿನ ಕೊಡೋದು ಬಿಸಿ ಅಡುಗೆನ ಕೊಡೋದು ಹಾಂ ಎಲ್ಲ ಫ್ರೆಶ್ ಮಾಡಿಕೊಡ್ತೀರಿ ಎಲ್ಲ ಆರ್ಡರ್ ತೊಗೊಂಡು ಮಾಡಿಕೊಡ್ತೀರಿ ಆರ್ಡರ್ ತೊಗೊಂಡ ಹಾಂ ಮುಂದೆ ಈಗ ನೀವು ಅಡ್ವಾನ್ಸ್ ಸ್ವಲ್ಪ ಮಾಡಿ ಇಟ್ಕೊಂಡಿರ್ತೀರಿ ರೈಸ್ ಅದ ಗ್ರೇವಿ ರೈಸ್ ಅದೆಲ್ಲ ಅಡ್ವಾನ್ಸ್ ಮಾಡಿರ್ತೀರ ಹಾಂ ಈಗ ಚಿಕನ್ ಆಗಲಿ ಫಿಶ್ ಆಗಲಿ ಹಾಂ ಕಾಜು ಪನ್ನೀರ್ ದಾಲ್ ಫ್ರೈ ದಾಲ್ ತಡಕ ಹಾಂ ಎಲ್ಲ ರೆಡಿ ಮಾಡಿಕೊಡ್ತೀರಿ ಎಲ್ಲ ಥರ ಅಡುಗೆ ಇರ್ತೈತಿ ಹಾಂ ವೆಜ್ ನಾನ್ ವೆಜ್ ಎರಡು ಕೊಡ್ತೀರಿ ಮಸಾಲೆ ರೈಸ್ ಮಸಾಲ ರೈಸ್ ಎಗ್ ರೈಸ್ ವೆಜ್ ಜೀರಾ ರೈಸ್ ಘೀ ರೈಸ್ ಹಾಂ ರೀ ಎಲ್ಲ ಕೊಡ್ತೀರಿ ಮುಂದೆ ನಾನ್ ವೆಜ್ ಊಟನೂ ಕೊಡ್ತೀರಿ ಹಾಂ ವೆಜ್ ನಾನ್ ವೆಜ್ ಎರಡು ಸಿಗ್ತದೆ ಎಲ್ಲ ಯಾವ್ದು ಬೇಕಾದ್ರೂ ಬರಲಿ ಮಾಂಸಾಹಾರಿ ಬರಲಿ ಶಾಕಾಹಾರಿ ಬರಲಿ ಎರಡು ಊಟ ನೀವು ಕೊಡ್ತೀರಿ ಹಾಂ ಹಾಂ ಮುಂದೆ ಇದು ಮುಂಜಾನೆ ಸ್ಟಾರ್ಟ್ ಯಾವಾಗ ಮಾಡ್ತೀರಿ ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ 11 ಗಂಟೆ 11 ಗಂಟೆಗೆ ಸ್ಟಾರ್ಟ್ ಆಗಿ ರಾತ್ರಿ 11:30 ತನಕ ಎಲ್ಲ ಊಟ ಸಿಗುತ್ತೆ ರಾತ್ರಿ 10 11 ತನಕ ಹಾಂ ಹಾಂ ಈಗ ನಿಮ್ದು ಹೊಸ ದಾಬಾ ಹೆಸರು ಏನು ಹೇಳ್ರಿ ಇದು ನ್ಯೂ ಇಂಡಿಯನ್ ಗರ್ಗುತಿ ದಾಬಾ ಅಂತ ಹೇಳಿ ನೀವು ಇಂಡಿಯನ್ ಗರ್ಗುತಿ ದಾಬಾ ಮಾಲಕ್ ನಿಮ್ಮ ಹೆಸರು ಮಾಲಕ್ರ ನನ್ನ ಹೆಸರು ಜಾವೇದ್ ಖೌರೆ ಅಂತ ಹೇಳಿ ಸಾವಿರ ಕವರೇ ಅವ್ರು ದೊಡ್ಡ ಬಳಗಣ ಐತಿ ನಿಮ್ಗೆ ಕವರೇ ಅವ್ರು ಪೊಕೊಟ್ನಾಗ ಹೌದು ಇವ್ರ ಈಗ ಮೇಂಟೈನ್ ಮಾಡ್ತಾರೆ ಇವ್ರ ಇವ್ರು ನಮ್ಮ ಭಟ್ರು ರೀ ಭಟ್ರಿ ಇವ್ರ ಹೆಸರ ಆನಂದ್ ಅವ್ರು ಇದನ್ನೆಲ್ಲ ಒಟ್ಟು ಕಾಯಂ ನೋಡ್ಕೊಂಡಿದ್ರಿ ಈಗ 4 ತಿಂಗಳ ಸ್ಟಾರ್ಟ್ ಮಾಡಿ ಹಾಂ ಇದು ಬೆಸ್ಟ್ ನಡ್ಸೇರಿ ಹಾಂ ಆಯ್ತು ಭಾಳ ಖುಷಿ ಆಯ್ತು ನಮಗೆ ಇನ್ನು ಎಲ್ಲ ಮುಂದಿಂದ ಎಲ್ಲ ಬರ್ರಿ ನೋಡೋಣ ಗಿರಾಕಿ ಎಲ್ಲ ಕೊಡ್ತೀರಿ ನೋಡೋಣ ಈಗ ನೋಡ್ರಿ ನನ್ನ ಪ್ರೀತಿಯ ಬಂಧುಗಳೇ ನಾನು ನಿಮ್ಮ ಅಶೋಕ್ ಕೋತ್ ಅತನಿ ಯೂಟ್ಯೂಬ್ ಚಾನಲ್ ಕ್ರಿಯೇಟರ್ ಕೋರುವ ಸ್ವಾಗತ ಸುಸ್ವಾಗತಗಳು. ನಾನೀಗ ಇಲ್ಲಿ ಬಂದಿರುವುದು ಒಂದು ಸಾವಳಿಗೆ ಹತ್ತಿರ ತುಂಗಳದಿಲ್ಲ ಅಥವಾ ಅತನಿ ರೋಡ್ ಕೊಕ್ಕೊಟ್ನೂರು ದಾಟಿದ ನಂತರ ತುಂಗಳದ ಒಂದು ಪೆಟ್ರೋಲ್ ಪಂಪ್ ಬಸವೇಶ್ವರ ಪೆಟ್ರೋಲ್ ಪಂಪ್ ಹತ್ತಿರ ನಾನು ಈಗ ಬಂದಿರ್ತೀನಿ. ಈ ಬಸವೇಶ್ವರ ಪೆಟ್ರೋಲ್ ಪಂಪ್ ಹತ್ತಿರ ನಾನು ಯಾಕೆ ಬಂದಿರ್ತೇನೆ ಅನ್ನೋದು ಇದ್ರ ಮಕ್ಕಳದಲ್ಲೇ ಒಂದು ಬೆಸ್ಟ್ ಊಟ ಕೊಡುವಂಥ ಒಂದು ದಾಬಾ ಇದೆ. ಆ ಬೆಸ್ಟ್ ಊಟ ಕೊಡೋ ದಾಬಾ ಇಲ್ಲಿ ಹತ್ರನೇ ಇದೆ, ಅಲ್ಲೇ ನಿಮ್ಗೆ ಹತ್ರನೇ ಕಾಣ್ತಾ ಇದೆ. ಅದಕ್ಕೆ ಅಲ್ಲಿ ಹೋಗಿ ನಿಮ್ಗೆ ಏನು ವಿಶೇಷವಾದ ಊಟಗಳು ಇಲ್ಲಿ ಮಾಂಸಾಹಾರಿ ಪ್ರಿಯರಿಗೆ ಈಗ ನೀವು ಒಳ್ಳೆಯ ಆಹಾರ ಕೊಡ್ತೀರಿ ಅಂತ ಹೇಳಿ ನಮಗೆ ಖುಷಿ ಅನಿಸೈತಿ. ನೀವು ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ರಿ. ಮೊದಲು ಆರಂಭಿಸೋರು ಇರ್ತಾರೆ, ಆರಂಭಕ್ಕೆ ಮೊದಲು ಚಲೋ ಆಗಿ ಮಾಡೋದು, ಆಮೇಲೆ ಹಿಂಗೆ ಮಾಡಬೇಡ್ರಿ. ದಯವಿಟ್ಟು ಒಂದು ಏನು ಕ್ವಾಲಿಟಿ ಇಟ್ಕೊಂಡ್ರಿ ಆ ಒಂದು ಐಟಮ್ಗಳು ಎಲ್ಲ ಚಲೋ ಕ್ವಾಲಿಟಿ ಪದಾರ್ಥಗಳನ್ನ ಬಳಸ್ತೀರಿ. ಒಳ್ಳೊಳ್ಳೆ ಪದಾರ್ಥಗಳನ್ನ ಬಳಸಿ ನೀವು ಅಡುಗೆ ಮಾಡಿರಿ ಅಂತ ಹೇಳಿ ನಿಮ್ಗೆ ಒಳ್ಳೆಯ ಧಾಬಾ ಇನ್ನೂ ಇಂಥವು 4 ಧಾಬಾಗಳು ಶಾಖಗಳು ಆಗಲಿ, ನಿಮ್ಗೆ ಒಳ್ಳೆ ವ್ಯವಹಾರದಲ್ಲಿ ಮುಂದುವರಿಲಿ ಅಂತ ಹೇಳಿ ನಿಮಗೆ ನಾವು ಶುಭಾಶಯಗಳನ್ನು ಕೊಡ್ತೀವಿ. ನಮಸ್ಕಾರ ರೀ. ಈಗ ನಮ್ಮ ಇಲಾಯಿ ಸಾಹೇಬ್ರು ಬಂದಾರಲ್ಲ ಇಲ್ಲೇ. ನಮಸ್ಕಾರ ಸಾಹೇಬ್ರ. ಭಾಳ ಹಳಿ ದೋಸ್ತಿ ನಿಮ್ದು. ನಿಮ್ಮ ಮಕ್ಕಳು ಎಲ್ಲ ಈಗ ಎಲ್ಲ ಒಬ್ಬರು ಮೆಡಿಕಲ್ ಲೈನ್ದಾಗ ಅದಾರ ಅಂತ ಹೇಳಿ ಕೇಳಿದ್ವಿ, ಇಂಜಿನಿಯರ್ ಅದಾರ ಅಂತ ಕೇಳಿದ್ವಿ. ಮತ್ತು ನಿಮ್ಮ ರೈತಕ್ಕೆ ಅಂತೂ ಹಂಗೆ ಮುಂದುವರ್ಸ್ಕೊಂಡು ಹೊಂಟ್ರಿ. ಇವ್ರು ನಮ್ಮ ಯುವಕರದಾರಲ್ಲ, ಇವ್ರ ಹೆಸರು ಕೇಳೋಲ್ಲ ಸರ್. ನಿಮ್ಮ ಹೆಸರು? ನನ್ನ ದಾವಲ್ ಮಲಿಕ್ ಸರ್. ದಾವಲ್ ಮಲಿಕ್ ಲಿಯಾಕತ್ ಅಲಿ ಕಾವ್ರೆ. ಹಾಂ, ದಾವಲ್ ಮಲಿಕ್ ಲಿಯಾಕತ್ ಅಲಿ ಕಾವ್ರೆ ಅವರು ಅಂದರೆ ಎಲ್ಲ ಅಲ್ಲೇ ತೋಟದಲ್ಲೇ ಬಂದಿದ್ದಾರೆ. ಇವ್ರ ನೀವು ಸರ್ ಇಲ್ಲಿ ಊಟಕ್ಕೆ ಬಂದ್ರಣ್ಣ? ಇಲ್ಲಿ ಬರ್ತೀರಿ ಯಾವಾಗಲೇ? ಊಟ ಚಲೋ ಕೊಡ್ತಾರಲ್ಲ? ಏನೇನು ಊಟ ಕೊಡ್ತಾರೆ ಇಲ್ಲಿ? ಊಟ ಎಲ್ಲ ಥರ ಚಲೋ ಐತಿ. ಚಿಕನ್ ಮಟನ್ ನೀವು ಮಾಡ್ತೀರಿ ಅಂತಮ್ಮ? ಊಟ ಮಾಡ್ತೀವಿ ನಾವು. ಫಸ್ಟ್ ಕ್ಲಾಸ್ ಐತ್ರಿ ಎಲ್ಲ ಊಟದ ಇಲ್ಲೆಲ್ಲ. ಭಾರಿ ಸವಲತ್ತು ಐತಿ, ಚಲೋ ಅಡುಗೆ ಮಾಡ್ತಾರ.
ಅಲ್ಲ ಬಿಸಿ ಬಿಸಿ ಎಲ್ಲ ಅಡಿಗೆ ಕೊಡ್ತಾರ ಬಿಸಿ ಶೇರ್ವಾ ಆಗಲಿ ಚಪಾತಿ ಬಿಸಿದ ಮತ್ತು ಚಿಕನ್ ಮಸಾಲ ಎಲ್ಲ ಕೊಡ್ತಾರಲ್ಲ ಎಲ್ಲ ಊಟ ಮಾಡಿದ್ರೆ ಸಾಕಷ್ಟಲ್ಲ ನೀವು ಹಾಂ ಪ್ರತಿ ಸಲ ಇಲ್ಲೇ ಬಿಡ್ತಾರೆ ನಾವು ಬೆಸ್ಟ್ ಕ್ವಾಲಿಟಿ ಅಡಿಗೆ ಐತ್ರಿ ಖುಷಿ ಐತಿಲ್ಲ ನಿಮ್ಗೆ ಫುಲ್ ಖುಷಿ ಐತ್ರಿ ಹಾಂ ಅಗದಿ ರೀಸನೇಬಲ್ ಮಾಡ್ತಾರೋ ಮುಂಜಾನೆ 11 ಗಂಟೆ ತೆಗೆದ ರಾತ್ರಿ 11 ಗಂಟೆ ತಗ ಗಿರಾಕಿಗಳು ಜೊತೆ ಅಗದಿ ಸಂಭಾಳಿಸ್ಕೊಂಡು ಹೆಚ್ಚು ಭಾಳ ಇದು ಇಲ್ಲ ಅಗದಿ ಪ್ರೀತಿದಿಂದ ನಿಮ್ಮ ಆಧಾರದಿಂದ ಗಿರಾಕಿಗಳು ನೋಡ್ತಾರೋ ಅದ್ರ ಮಾಲಕರು ಒಳ್ಳೆ ಮಾಲಕರು ಚಲೋ ಅದಾರ ಅವರು ಚಲೋ ಅದಾರ ಥ್ಯಾಂಕ್ಸ್ ನಿಮ್ಮ ಹೆಸರು ಬಸವರಾಜ್ ಅವರ ತುಂಗಳದವ್ರ ಹಾಂ ಹಾಂ ನಿಮ್ದ ಅವ್ರಿಗೆ ತುಂಬಿದವ್ರು ಭೀಮವ್ರ ಹಾಂ ಹಾಂ ಇಲ್ಲಿ ಬರ್ತೀರಿ ಊಟಕ್ಕೆ ಯಾವತ್ತು ಥ್ಯಾಂಕ್ಸ್ ಬಸವೇಶ್ವರ ಪೆಟ್ರೋಲ್ ಪಂಪ್ ಐತಿ ಇಲ್ಲಿ ಕಾಣ್ತೈತಿ ಬಸವೇಶ್ವರ ಪೆಟ್ರೋಲ್ ಪಂಪ್ ಬಾಜುಕಣ ನಿಮ್ಮ ದಾಬಾ ಹೌದಲ್ರಿ ಈಗ ಬಸವೇಶ್ವರ ಪೆಟ್ರೋಲ್ ಪಂಪ್ ತೊಗೊಂಡಿವು ಈಗ ನಿಮ್ಮ ದಾಬಾ ಕಿಚನ್ ರೂಮ್ ಇದೆ ಕಿಚನ್ ರೂಮ್ ಆನಂದ್ ಅವರೆಲ್ಲ ಈಗ ಮಾಡಾಕತ್ಯಾರ ಕೆಲಸ ಈರುಳ್ಳಿ ಕತ್ತರಿಸೋದು ಮಾಡೋದು ಯಾವತ್ತು ಆನಂದ್ ಅವ್ರದ್ದು ಮೇನ್ ಮ್ಯಾನೇಜರ್ ಅವರ ಇದ್ರಿ ಕಿಚನ್ ರೂಮ್ದೆಲ್ಲ ಅವರ ಆನಂದ್ ಅವ್ರದ್ದು ಹೌದಲ್ರಿ ಮತ್ತು ಮಾಲಕರು ನೀವು ಇದೆ ಕಿಚನ್ದಾಗ ನೀವೇನು ವಿಶೇಷ ನಿಮ್ಗೇನು ಅಡುಗೆ ಮಾಡೋಕ್ಕದು ಅಷ್ಟೇನು ನಾಲೆಜ್ ಐತಿ ಆಯ್ತು ರೀ ಮಾಡ್ತೀವಿ ರೀ ಪ್ರಸಂಗ ಬಂದಾಗ ಮಾಡೋದು ಇರ್ಲಿಕ್ಕಂದ್ರೆ ಆ ಕಡೆ ಮೇಂಟೈನ್ ಮಾಡೋದು ಒಂದು ಕೆಲಸ ಐತೆ ನಿಮಗೆ ಈಗ ಇಲ್ಲಿ ಕಿಚನ್ ರೂಮ್ದಾಗ ಎಲ್ಲ ವಿಶೇಷ ಎಲ್ಲ ತರಕಾರಿಗಳು ಇದು ಎಲ್ಲ ಇಲ್ಲಿ ಇಟ್ರಿ ಹಾಂ ಮಿಕ್ಸರ್ ತರಕಾರಿ ಇಲ್ಲಿ ನೀರೆಲ್ಲ ಫಿಲ್ಟರ್ ನೀರು ಬಳಸ್ತಾರೆ ಅಡುಗೆ ಮಾಡಕ್ಕೆ ಫಿಲ್ಟರ್ ನೀರು ಬಳಸ್ತೀವಿ ಹೌದಲ್ಲ ಹೆಚ್ಚು ವಿಶೇಷ ಎಲ್ಲ ಆನಂದನ ಮಾಡೋರು ಹಂಗ್ರಿ ಆನಂದವ್ರ ಹಾಂ ರೀ ಸರ್ ಎಲ್ಲ ನೀವು ಮಾಡ್ಕೊಳ್ಳೋದು ಅಡುಗೆ ವಿಷಯ ಎಲ್ಲ ಅಡುಗೆ ಎಲ್ಲ ನೀವು ವಿಶೇಷ ಮಾಡತ್ತೀರಿ ಎಲ್ಲ ತುಕ್ಕ ಹಾಂ ರೀ ಸರ್ ಫಿಶ್ ಫ್ರೈನು ಮಾಡ್ತೀರಿ ಈ ಕಡೆ ಚಿಕನ್ ಐಟಮ್ಗಳು ಮಾಡ್ತೀರಿ ಪೀಸ್ ಐಟಮ್ಗಳು ಮಾಡ್ತೀರಿ ಹಾಂ ಎಲ್ಲ ಥರ ಮಾಡ್ತೀವಿ ಹಾಂ ಭಾಳ ಎಮರ್ಜೆನ್ಸಿಯಾಗಿ ಮಾಲಕರಿಗೆ ಹಚ್ತಿರಲ್ಲ ಕೆಲಸ ಅವರು ಒಟ್ಟು ಬರ್ತಾರಲ್ಲ ಬರ್ತಾರ ಹಾಂ ಸರ್ ಹಾಂ ಮಾಡ್ತಾರೆ ಅವರು ಹೆಲ್ಪ್ ಮಾಡ್ತಾರೆ ಹಾಂ ಸರ್ ಮತ್ತು ಆ ಕಡೆ ಹೊರಗಿಂದ ಮೇಂಟೈನ ಅವರು ಮಾಡ್ತಾರೆ ನಾವು ಮಾಡ್ತೀವಿ ಹ್ಞೂ ಅಲ್ಲಿ ಮೇಂಟೈನ್ ಮಾಡೋದು ಇಲ್ಲಿ ಮೇಂಟೈನ್ ಮಾಡೋದು ಇಬ್ಬರು ಹಂಗೆ ಬೇಕಾದ್ರೆ ಎಕ್ಸ್ಟ್ರಾ ಮಂದಿನ ತೊಗೋತೀರಿ ರಾತ್ರಿ ರಾತ್ರಿ ಒಬ್ರು ಬರ್ತಾರೆ ಹಾಂ ಮಾಲಕರ ಕಿಚನ್ ಎಲ್ಲ ಹೊಡ್ಕೊಂಡಿವು ನಿಮ್ದು ಇದು ಲೊಕೇಶನ್ ಅಂದ್ರೆ ಈ ಹೆಚ್ಚು ವಿಶೇಷ ಇಲ್ಲಿ ತುಂಗಳು ಊರು ಬಾಡಿಗೆ ಐತಿ ಇದು ಒಟ್ಟೆ ಹಾಂ ತುಂಗಳು ಊರು ಬಾಡಿಗೆ ಆದ್ರೆ ಅತನಿಗೆ ಹೋಗುವಾಗ ಅಥವಾ ಕೊಕೊಟ್ನೂರು ಯಲ್ಲಮ್ಮಗುಡಿಗೆ ಹೋಗುವಾಗ ದಾರಿ ಹೌದ್ರಿ ತುಂಗಳ ಕೊಕೊಟ್ನೂರು ರೋಡ್ ಇದು ಹಾಂ ರೀ ಸಾವಳಿಗೆ ಹತ್ತನೇ ರೋಡ್ ರೀ ಸಾವಳಿಗೆ ಹತ್ತನೇ ರೋಡ ಅಥವಾ ತುಂಗಳದಿಂದ ಕೊಕೊಟ್ನೂರು ಹತ್ತನಿಗೆ ಹೋಗೋ ರೋಡೂ ಆಯ್ತು ಸಾವಳಿಗೆ ಹತ್ತನೇ ರೋಡ್ ಆಯ್ತು ಇಲ್ಲೇ ಪಕ್ಕದಲ್ಲೇ ಪೆಟ್ರೋಲ್ ಪಂಪ್ ಐತಿ ಬಸವೇಶ್ವರ ಪೆಟ್ರೋಲ್ ಪಂಪ್ ಬಾಜುಕಣ ನಿಮ್ಮ ಇಂಡಿಯನ್ ದಾಬಾ ತುಂಗಳದಿಂದ ಬರೀ ಅರ್ಧ ಕಿಲೋಮೀಟ್ರ್ ಅಷ್ಟು ಆಗಂಗಿಲ್ಲ ರೀ ಸಮೀಪ ಐತಿ ಮಂದಿ ಬರ್ಲಾಕ ಅನುಕೂಲ ಐತ್ರಿ ಮತ್ತು ನಮ್ಮ ವೀಕ್ಷಕ ಬಾಂಧವರಿಗೆ ಒಂದು ಏನು ವಿನಂತಿಪ್ಪ ಅಂದ್ರೆ ಈ ಕಡೆ ತುಂಗಳ ಕಡೆ ಈ ಸಾವಳಗಿ ರೋಡ್ಗೆ ಬಂದಾಗ ನಮ್ಮ ಇಂಡಿಯನ್ ದಾಬಾದಾಗ ಒಂದು ಊಟ ಮಾಡ್ಕೊಂಡು ಹೋದ್ರೆ ಟೇಸ್ಟ್ ಹೆಂಗೈತಿ ಎಲ್ಲ ಬಿಸಿ ಬಿಸಿ ಅಡುಗೆ ಮಾಡ್ತಾರೆ ನಮ್ಮ ಕಾವ್ರೆ ಸಾಹೇಬ್ರು ಅದಕ್ಕೆ ಎಲ್ಲ ಮೇಂಟೆನೆನ್ಸ್ ಮಾಡ್ತಾರೆ ಕಾವ್ರೆ ಸಾಹೇಬ್ರಿಗೆ ಒಂದು ಧನ್ಯವಾದ ಹೇಳೋಣ ಆನಂದ್ ಅವರು ಅದನ್ನು ಕಿಚನ್ ರೂಮ್ ಎಲ್ಲ ಅವರ ನೋಡ್ಕೋತಾರೆ ಆನಂದ್ ಅವರಿಗೆ ಒಂದು ಧನ್ಯವಾದ ಹೇಳಿ ನಮ್ಮ ವೀಕ್ಷಕರಿಗೆ ಒಂದು ಪ್ರೀತಿಯಿಂದ ಅವ್ರಿಗೆ ಒಂದು ಧನ್ಯವಾದ ಹೇಳೋಣ ನಮಸ್ಕಾರ ರೀ ನಮಸ್ಕಾರ